ಸಿಜೆಪಿ ಜೊತೆಗೆ ಮಾತುಕತೆಗೆ ಆಹ್ವಾನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಜಂತರ್ ಮಂತರ್ ಅಥವಾ ತಟಸ್ಥ ಸ್ಥಳದಲ್ಲಿ ಮಾತುಕತೆಗೆ ಸಿಜೆಪಿ ಬೇಡಿಕೆಯನ್ನ ಇಟ್ಟಿದೆ. ಇನ್ನೂ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿಲ್ಲ ಅವರ ಬೇಡಿಕೆಯ ಬಗ್ಗೆ. ಪ್ರತಿಭಟನಾಕಾರರ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಮಾತ್ರ ಕೇಂದ್ರ ಹೇಳಿದೆ. ಸಿಜೆಪಿ ಜೊತೆಗೆ ಮಾತುಕತೆಗೆ ಆಹ್ವಾನವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಬಟ್ ಜಂತರ್ ಮಂತರ್ ಅಥವಾ ತಟಸ್ಥ ಸ್ಥಳದಲ್ಲಿ ಮಾತುಕತೆಗೆ ಸಿಜೆಪಿ ಬೇಡಿಕೆಯನ್ನ ಇಡ್ತಾ ಇದೆ. ಸೊ ಈ ಬೇಡಿಕೆಗಳನ್ನ ಇನ್ನೂ ಒಪ್ಪುವಂತ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಬಂದಿಲ್ಲ, ನಿರ್ಧಾರ ತಗೊಂಡಿಲ್ಲ ಅದರ ಮೇಲೆ. ಸೊ ಆ ಕಡೆಗೆ ಸಂಸತ್ನಲ್ಲೂ ಕೂಡ ಈ ಬಗ್ಗೆ ಮಾತುಕತೆ ಮಾಡಬೇಕು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಮೊದಲನೇದಾಗಿದೆ ಈಗ ಕಾಂಗ್ರೆಸ್ ಅದು. ಅಲ್ಲಿ ಇನ್ನೊಂದು ರೀತಿಯಲ್ಲಿ ದೆಹಲಿಯಲ್ಲಿ ಮೊನ್ನೆ ಆಯಿತು, ಬಿಹಾರದಲ್ಲಿ ಇವತ್ತು ಆಗ್ತಾ ಇದೆ, ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ನಿನ್ನೆ ಕಾಂಗ್ರೆಸ್ನವರದ್ದು ಪ್ರಧಾನಿ ನಿವಾಸದ ಬಳಿ ಆಯಿತು. ನಿರಂತರವಾಗಿ ಈಗ ಆರಂಭವಾಗುತ್ತೆ. ಕಾರಣ ಇನ್ನು ಚುನಾವಣೆಗಳು ಬರ್ತಾ ಇದೆ. ಚುನಾವಣೆ ಬಂದಂಗೆ ಅದ್ರೂ ಕೂಡ ದೊಡ್ಡ ದೊಡ್ಡ ರಾಜ್ಯಗಳ ಚುನಾವಣೆಗಳಿದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಳ್ಬೇಕು, ಯುವಕರನ್ನು ಎಬ್ಬಿಸಬೇಕು. ಕೇವಲ ನೀಟ್ ವಿಚಾರದಲ್ಲಿ ಮಾತ್ರ ಅಲ್ಲಿ ಹೋರಾಟ ಅಂತಂದರೆ ಹೋರಾಟ ಮಾಡೋದಿಲ್ಲ. ಅದನ್ನು ಬರೀ ನೀಟ್ ವಿಚಾರದಲ್ಲೇ ಮಾತ್ರ ಆಗ್ರಹಿಸಿ ಅಂದರೆ ನೋಡಿ ಮಾಡ್ತಾರ? ಬೇರೆ ಎಲ್ಲ ವಿಚಾರಗಳನ್ನು ಮಾತನಾಡ್ತಾರೆ. ಸೊ ಈಗ ದೊಡ್ಡ ನಿಟ್ಟಿನಲ್ಲೇ ನಡೀತಾ ಇರೋದಿದು. ಬಿಹಾರದಲ್ಲೂ ಕೂಡ ಇದೆ, ದೆಹಲಿಯಲ್ಲೂ ಇದೆ. ದೆಹಲಿಯಲ್ಲಿ ಮೊನ್ನೆ ಆಯಿತು, ದೆಹಲಿಯಲ್ಲಿ ನಿನ್ನೆ ಆಯಿತು, ಬಿಹಾರದಲ್ಲೇ ಆಗಿದೆ. ದೊಡ್ಡ ಮಟ್ಟದಲ್ಲಿ ಹಿಂಸಾ ಸ್ವರೂಪವನ್ನು ಪಡ್ಕೊಂಡಿದೆ. ದೆಹಲಿಯ ಟೀಮ್ ಅಲ್ಲಿಗೆ ಹೋಯ್ತಾ, ಬಿಹಾರದಲ್ಲೇ ಯುವಕರ ಹೋರಾಟ ಮಾಡ್ತಾ ಇದ್ದಾರಾ? ಯುವಕರಿದ್ದಾರಾ? ರಾಜಕೀಯವಾಗಿ ಇದು ಹೋಗಬಾರದು. ನಿಜವಾಗಿಯೂ ಕೂಡ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿರುವಂಥ ನ್ಯಾಯ ಸಿಗಬೇಕು. ಆತ್ಮಹತ್ಯೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಾಗಿದೆ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಂಥವರಿಗೆ ಶಿಕ್ಷೆ ಆಗಬೇಕಾಗಿದೆ, ಆ ಶಿಕ್ಷೆ ಕೊಡಿಸುವಂಥ ಜವಾಬ್ದಾರಿ ಸರ್ಕಾರಕ್ಕೆ ಇರುತ್ತೆ. ಆ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಬೇಕಾದಂಥ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜೀನಾಮೆಯನ್ನು ತಗೊಳ್ಳೋವರೆಗೂ ಕೂಡ ಹೋರಾಟ ನಡೀಬೇಕು. ಆದರೆ ಇದರ ಮಧ್ಯದಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇರುವಂಥ ಕೆಲವರ ವಿಚಾರದಲ್ಲಿ ದೂರ ಇಡೋದೇ ಬೆಸ್ಟು ಆ ಪ್ರತಿಭಟನಾಕಾರರು. ನಿನ್ನೆ ಅನೇಕರು ಹೇಳ್ತಾ ಇದ್ರು, ನಾವು ಬಂದಿದ್ದು ಹೋರಾಟಕ್ಕೆ ಬೇರೆ, ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ ಅನ್ನುವಂಥದ್ದನ್ನು ಅನೇಕರು ಹೇಳಿದ್ದಾರೆ. ನಾವಿಲ್ಲಿ ನೀಟ್ ವಿಚಾರದಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ, ಬಟ್ ಇಲ್ಲಿ ಬೇರೆ ರಾಜಕೀಯ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಸ್ವತಃ ವಿದ್ಯಾರ್ಥಿಗಳೇ ಬಂದವರು ಹೇಳ್ತಾ ಇದ್ದಿದ್ದು ದೆಹಲಿಯಲ್ಲಿ ಆದಂಥ ಟೈಮಲ್ಲಿ.